ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಇಂದು ಭಾಗ 2 ಗ್ರೇಗರ್ ಮೆಂಡೆಲರ ಕೊಡುಗೆಗಳು. ಭಾಗ 2 ಗ್ರೇಗರ್ ಮೆಂಡೆಲರ ಕೊಡುಗೆಗಳು. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಹಾಗೂ ಮನೆಕೆಲಸ 1ರ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ, ಸಂತಾನೋತ್ಪತ್ತಿ ಎಂಬುದು ಜೀವಿಗಳ ವಿಶಿಷ್ಟವಾದ ಲಕ್ಷಣ. ಈ ಸಂತಾನೋತ್ಪತ್ತಿಯಿಂದಲೇ ಜೀವ ಪ್ರಭೇದಗಳು ತಮ್ಮ ಸಂತತಿಯನ್ನು ಮುಂದುವರಿಸಲು ಸಾಧ್ಯ. ಅಂಥ ಸಂತಾನೋತ್ಪತ್ತಿಯು ಜೀವ ಪ್ರಭೇದದ ಸಂತತಿಯನ್ನು ಮುಂದುವರಿಸುತ್ತದೆ. ಏನು ಈ ಸಂತಾನೋತ್ಪತ್ತಿ? ಪೋಷಕರು ತಮ್ಮ ಮರಿಗಳಿಗೆ ಜನ್ಮ ನೀಡುವಂತಹ ಒಂದು ಕ್ರಿಯೆ, ಈ ಒಂದು ಸಂತಾನೋತ್ಪತ್ತಿ. ಆಂಗ್ಲ ಭಾಷೆಯಲ್ಲಿ ರೀಪ್ರೊಡಕ್ಷನ್ ಅಂತ ಕರೀತೇವೆ ಸಂತಾನೋತ್ಪತ್ತಿ ಪದವನ್ನು. ಗಿವಿಂಗ್ ಬರ್ತ್ ಟು ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್ ಈಸ್ ಕಾಲ್ಡ್ ರೀಪ್ರೊಡಕ್ಷನ್. ಇಂಥ ಸಂತಾನೋತ್ಪತ್ತಿಯ ಕಾರ್ಯದಲ್ಲಿ ಮುಂದುವರಿಸ್ತಾ ಹೋದಾಗ ಹುಟ್ಟಿರುವ ಮಕ್ಕಳಲ್ಲಿ ಹೋಲಿಕೆ ಲಕ್ಷಣಗಳಿದ್ದಾವೆ, ವ್ಯತ್ಯಾಸದ ಲಕ್ಷಣಗಳಿದ್ದಾವೆ. ತಮ್ಮ ಪೋಷಕರಿಗೆ ಗಮನಿಸಿದಾಗ ಪೋಷಕರು ಮಕ್ಕಳಲ್ಲಿರ್ತಕ್ಕಂಥ ಹೋಲಿಕಾ ಲಕ್ಷಣಗಳನ್ನು ಅನುವಂಶೀಯತೆ ಅಂತ ಕರೆದ್ವಿ. ಪೋಷಕರು ಹಾಗೂ ಹುಟ್ಟಿರುವ ಮಕ್ಕಳ ಲಕ್ಷಣಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ವಿಭಿನ್ನತೆ ಅಂತ ಕರೆದ್ವಿ. ಅಂಥ ಅನುವಂಶೀಯತೆ ಮತ್ತು ವಿಭಿನ್ನತೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ಭಾಗಕ್ಕೆ ಜೆನಿಟಿಕ್ಸ್ ಎಂದು ನಾವು ಕರೀತೇವೆ. ಆಂಗ್ಲ ಭಾಷೆಯಲ್ಲಿಯೂ ಸಹ ಜೆನಿಟಿಕ್ಸ್. ಅನುವಂಶೀಯತೆಯನ್ನು ಹೆರಿಡಿಟಿ ಅಂತ ಕರೀತೇವೆ ಆಂಗ್ಲ ಭಾಷೆಯಲ್ಲಿ. ವಿಭಿನ್ನತೆಯನ್ನು ವೇರಿಯೇಷನ್ ಅಂತ ಕರೀತೇವೆ ಆಂಗ್ಲ ಭಾಷೆಯಲ್ಲಿ. ಹಾಗಿದ್ದರೆ ಆಂಗ್ಲ ಭಾಷೆಯಲ್ಲಿ ಜೆನಿಟಿಕ್ಸ್ is the branch of biology which deals with the study of heredity and variation. ಜೆನೆಟಿಕ್ಸ್ ಎಂಬ ಒಂದು ಜೀವಶಾಸ್ತ್ರದ ಭಾಗವು ಅನುವಂಶೀಯತೆ ಮತ್ತು ವಿಭಿನ್ನತೆಯ ಅಧ್ಯಯನದ ಭಾಗ ಆಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ತಿಳ್ಕೊಂಡು ಮನೆ ಕೆಲಸ 1ರ ಉತ್ತರಗಳನ್ನು ಈಗ ಖಚಿತ ಮಾಡಿಕೊಳ್ಳೋಣ. ಪ್ರಶ್ನೆ 1. ಒಂದು ಗುಣ ಎ ಅಲೈಂಗಿಕವಾಗಿ ಪುನರುತ್ಪಾದನೆ ನಡೆಸುವ ಪ್ರಭೇದ 1ರ ಜೀವಿ ಸಂದಣಿಯ 10ರಷ್ಟಿರುತ್ತದೆ. ಮತ್ತೊಂದು ಗುಣ ಬಿ ಅದೇ ಸಮೂಹದ 60ರಷ್ಟಿದೆ. ಹಾಗಿದ್ದಾಗ ಯಾವ ಗುಣ ಮೊದಲು ಹುಟ್ಟಿಕೊಂಡಿರಬಹುದು? ಉತ್ತರ ಗುಣ ಬಿ. ಯಾಕೆ ಗುಣ ಬಿ ಮೊದಲು ಹುಟ್ಟಿಕೊಂಡಿರುತ್ತೆ? ಅದರ ಶೇಕಡಾಂಶ 60ರಷ್ಟಿದೆ. ಆದರೆ ಎಯ ಶೇಕಡಾಂಶ 10ರಷ್ಟಿದೆ ಮಾತ್ರ. ವೈಜ್ಞಾನಿಕವಾಗಿ ತಿಳಿಸುವುದಾದರೆ ಅಲೈಂಗಿಕ ರೀತಿಯಲ್ಲಿ ಗುಣ ಎನಲ್ಲಿ ಹೆಚ್ಚಿನ ಹೊಸ ಗುಣಗಳು ಹೊಂದಿರುವ ಸಂತತಿಯು ಕಡಿಮೆ ಇರುತ್ತೆ. ಕಾರಣ ಅಲ್ಲಿ ಪೋಷಕರಲ್ಲಿನ DNA ವರ್ಗಾವಣೆಯು ಅತ್ಯಂತ ಕಡಿಮೆ ಇರುತ್ತದೆ. DNA ವರ್ಗಾವಣೆ ಕಡಿಮೆ ಇರೋದ್ರಿಂದ ಎ ಗುಣದಲ್ಲಿ ನಾವು ಕೇವಲ ಜೀವಸಂದಣಿಯು 10ರಷ್ಟು ಮಾತ್ರ ಕಾಣ್ತೇವೆ. ಆದ್ದರಿಂದ ಗುಣ ಬಿ ಅದೇ ಸಮೂಹದ 60ರಷ್ಟಿದ್ದು ಮೊದಲು ಹುಟ್ಟಿಕೊಂಡಿರುತ್ತದೆ ಅಂತ ನಾವು ತಿಳಿಸಲು ಸಾಧ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಸರಳವಾಗಿ ನೆನಪಿಟ್ಕೋಬೇಕಾಗಿದ್ರೆ ಗುಣ ಬಿ ಮೊದಲು. ಯಾಕೆ ಅಂದರೆ ಏನಲ್ಲಿ ಇರ್ತಕ್ಕಂತಹ ಗುಣಗಳು ಹೊಂದಿರತಕ್ಕಂಥ ಜೀವಸಂದಣಿಯಲ್ಲಿ ಕೇವಲ 10ರಷ್ಟಿರಕ್ಕೆ ಕಾರಣ ಅವರಲ್ಲಿರ್ತಕ್ಕಂತಹ ಪೋಷಕರ DNA ವರ್ಗಾವಣೆಯು
ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಎಲ್ಲರೂ ಸಹ ಈ ಉತ್ತರವನ್ನು ಸ್ಪಷ್ಟವಾಗಿ ಬರೆದಿರ್ತೀರಿ ಎಂದು ನಾನು ಭಾವಿಸಿದ್ದೇನೆ. ಎರಡನೇ ಪ್ರಶ್ನೆ, ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸುತ್ತದೆ? ಭಿನ್ನತೆಗಳಂದ್ರೆ ಏನು? ವಿಭಿನ್ನತೆ. ಸೊ ಪ್ರಭೇದಗಳಲ್ಲಿ ವಿಭಿನ್ನತೆ ಉಂಟಾಗ್ತಾ ಇದೆ, ಅವು ಯಾವ ರೀತಿಯಲ್ಲಿ ಉಳಿವಿಗೆ ಸಹಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಅರ್ಥ. ವಿದ್ಯಾರ್ಥಿಗಳೇ, ಪ್ರಶ್ನೆ ಒಮ್ಮೆ ಓದಿದಾಗ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ 2-3 ಬಾರಿ ಪ್ರಶ್ನೆಯನ್ನೇ ಸಾವಕಾಶವಾಗಿ ನಿಧಾನವಾಗಿ ಓದಿದಾಗ ನಿಮಗೆ ಉತ್ತರ ಖಂಡಿತ ಲಭ್ಯ ಆಗುತ್ತೆ. ಉತ್ತರ ಏನು? ನೈಸರ್ಗಿಕ ಆಯ್ಕೆಯ ಬಲವು ಪ್ರಸ್ತುತ ಪರಿಸರದಲ್ಲಿ ಉಪಯುಕ್ತ ವ್ಯತ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತದೆ. ಇದರಿಂದ ಅದರ ಉಳಿವು ಖಚಿತವಾಗುತ್ತದೆ. ಇನ್ನು ಸರಳ ಭಾಷೆಯಲ್ಲಿ ಬರೀಬೇಕಾಗಿದ್ರೆ, ನೈಸರ್ಗಿಕ ಆಯ್ಕೆಯಿಂದ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಹೊಂದಿಕೊಂಡು ಜೀವಿಯು ಉಳಿತಾ ಇದೆ ಅಂತ ಹೇಳಿದರೆ ಅದು ಆ ಉಳಿವಿಗೆ ಆಯ್ಕೆ ಆಗಿರುತ್ತದೆ ಅಂತ ನಾವು ತಿಳಿದಿರಬೇಕಾಗತ್ತೆ. ಆದ ಕಾರಣ ಭಿನ್ನತೆಗಳು ಸೃಷ್ಟಿಯಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಿಸರ್ಗದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು. ಆ ನಿಸರ್ಗದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಹೊಂದಿಕೊಂಡು ಜೀವಿಸಬೇಕಾಗಿದ್ರೆ ಸೃಷ್ಟಿಯಾಗ್ತಕ್ಕಂಥ ಪ್ರಭೇದಗಳಲ್ಲಿ ಸಹ ಭಿನ್ನತೆ ಕಂಡು ಬರಲೇಬೇಕು. ಆಗ ತಾನೇ ಉಳಿಯೋದಕ್ಕೆ ಸಾಧ್ಯ. ಇದು ಈ ಪ್ರಶ್ನೆಗೆ ಉತ್ತರದ ಅರ್ಥ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ಭಾಗ 2, ಗ್ರೇಗರ್ ಮೆಂಡೆಲನ ಪ್ರಯೋಗಗಳು. ಆ ಗ್ರೇಗರ್ ಮೆಂಡೆಲರ ಕೊಡುಗೆಗಳೇ ಪ್ರಯೋಗಗಳು ಸಹ. ಗ್ರೇಗರ್ ಜೋಹಾನ್ ಮೆಂಡೆಲ್ 1822 1884. ಮೆಂಡೆಲ್ ಒಂದು ಕ್ರೈಸ್ತ ಮಠದಲ್ಲಿ ಶಿಕ್ಷಣ ಪಡೆದರು. ವಿಯೆನ್ನಾ ಎಂಬ ವಿಶ್ವವಿದ್ಯಾಲಯದಲ್ಲಿ ಗಣಿತಶಾಸ್ತ್ರ ಹಾಗೂ ವಿಜ್ಞಾನವನ್ನು ಅಧ್ಯಯನ ಮಾಡಿದರು. ತದನಂತರ ಅವರು ತಮ್ಮ ಮಠಕ್ಕೆ ಹಿಂದಿರುಗಿ ಬಟಾಣಿಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಇಂಥ ಮೆಂಡೆಲ್ ತನ್ನ ಬಟಾಣಿ ಬೆಳೆಯತಕ್ಕಂತಹ ಸಂದರ್ಭದಲ್ಲಿ ತಾನು ಕಲಿತಿರ್ತಕ್ಕಂಥ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಕುರಿತಾದ ಜ್ಞಾನವನ್ನು ಸಂಯೋಜಿಸಿ ಪ್ರತಿ ಪೀಳಿಗೆಯಲ್ಲಿ ನಿರ್ದಿಷ್ಟ ಗುಣವನ್ನು ಪ್ರದರ್ಶಿಸುವ ಜೀವಿಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿದರು. ಇವರನ್ನು ಜೆನೆಟಿಕ್ಸ್ ಪಿತಾಮಹ ಅಂತಲೂ ನಾವು ಕರೀತೇವೆ. ಗ್ರೆಗರ್ ಜೋಹಾನ್ ಮೆಂಡೆಲ್ is called as father of genetics because he applied his knowledge and understanding about science and maths while growing the pea plants in the garden for knowing their statistics. He is called as the father of genetics. ಈ ಗ್ರೇಗರ್ ಮೆಂಡೆಲರ ಭಾವಚಿತ್ರದ ಒಂದು ನೋಟ ನೀವು ಕಾಣ್ತಾ ಇದ್ದೀರಿ. ಮೆಂಡೆಲ್ನ ಕೊಡುಗೆಗಳಲ್ಲಿ ಅವರು ನಿರ್ವಹಿಸಿದ ಪ್ರಯೋಗಗಳು. ಮೆಂಡೆಲ್ ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಸಸ್ಯ ಬಟಾಣಿ ಸಸ್ಯ, ಗಾರ್ಡನ್ ಪೀ. ತನ್ನ ತೋಟದಲ್ಲಿ ತಾನು ಬೆಳೆಸಿದ ಬಟಾಣಿ, ಅದಕ್ಕೆ ಗಾರ್ಡನ್ ಪೀ ಅಂತ ಕರೀತೇವೆ. ವೈಜ್ಞಾನಿಕವಾಗಿ ಈ ಬಟಾಣಿಯನ್ನು ಪೈಸಮ್ ಸಟೈವಮ್ ಅಂತ ಕರೀತೇವೆ. ಪೈಸಮ್ ಇಸ್ ದ ಜೀನಸ್, ಸಟೈವಮ್ ಇಸ್ ದ ಸ್ಪೀಶೀಸ್. ಜಾತಿ ಎಂಬುದು ಪೈಸಮ್, ಪ್ರಭೇದ ಸಟೈವಮ್. ಬಟಾಣಿಯ ವೈಜ್ಞಾನಿಕ ಹೆಸರು ಪೈಸಮ್ ಸಟೈವಮ್. ಸಸ್ಯವನ್ನು ಅವರು ಆಯ್ಕೆ ಮಾಡ್ತಾರೆ. ಹಾಗಾದರೆ ಈ ಬಟಾಣಿ ಸಸ್ಯವನ್ನೇ ಅವರು ತಮ್ಮ ಪ್ರಯೋಗಕ್ಕೆ ಆಯ್ಕೆ ಮಾಡಲು ಕಾರಣಗಳೇನು? ಪ್ರೀತಿಯ ವಿದ್ಯಾರ್ಥಿಗಳೇ, ಮುಖ್ಯವಾದ ಪ್ರಶ್ನೆ. ಪರೀಕ್ಷಾ ದೃಷ್ಟಿಯಿಂದಲೂ ಸಹ ತುಂಬ ಸರಳ ಉತ್ತರ ಇದಕ್ಕೆ. ಸುಲಭವಾಗಿ ಬೆಳೆಯಬಹುದು ಬಟಾಣಿ ಸಸ್ಯಗಳನ್ನು. ಅಷ್ಟೇ ಅಲ್ಲ,
ಹೆಚ್ಚು ಬೀಜಗಳನ್ನು ಉತ್ಪತ್ತಿ ಮಾಡುತ್ತದೆ ಹಾಗೂ ಕಡಿಮೆ ಜೀವಿತಾವಧಿ. ವಿಭಿನ್ನ ಗುಣಗಳು, ವೈವಿಧ್ಯಮಯವಾದ ಗುಣಗಳನ್ನು ಹೊಂದಿರತಕ್ಕಂಥದ್ದು. ದ್ವಿಲಿಂಗಿ ಹೂಗಳನ್ನು ಹೊಂದಿದ್ದವು. ಈ ಬಟಾಣಿ ಸಸ್ಯಗಳು ದ್ವಿಲಿಂಗಿ ಹೂಗಳು. ದ್ವಿಲಿಂಗಿ ಅಂದರೆ ಗಂಡು ಹೆಣ್ಣು ಪ್ರಜನಾಂಗಗಳು ಒಂದೇ ಸಸ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಅದರಲ್ಲೂ ಒಂದೇ ಹೂ ಬಿಡ್ತಕ್ಕಂಥದ್ದಾದರೆ ಹೂವು ಸಂತಾನೋತ್ಪತ್ತಿಯ ಭಾಗ. ಅಂಥ ಹೂವಿನಲ್ಲಿ ಗಂಡು ಪ್ರಜನಾಂಗ ಹೆಣ್ಣು ಪ್ರಜನಾಂಗ ಒಂದೇ ಹೂವಿನಲ್ಲಿ ಕಂಡು ಬರ್ತಕ್ಕಂಥದ್ದು ದ್ವಿಲಿಂಗಿಗಳು. ದ್ವಿಲಿಂಗಿ ಹೂಗಳನ್ನು ಹೊಂದಿದ್ದವು. ಒಂದು ಪೀಳಿಗೆಯಲ್ಲಿ ಅನೇಕ ಬೀಜಗಳನ್ನು ಉತ್ಪಾದಿಸುತ್ತದೆ. ಹಾಗೂ ನಾವು ಒತ್ತಡದ ಮೇರೆಗೆ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯೂ ಮಾಡಬಹುದು ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಿರ್ವಹಿಸಬಹುದು. ಪ್ರಯೋಗಕ್ಕೆ ಈ ಬಟಾಣಿ ಸಸ್ಯಗಳು ಸ್ವಕೀಯ ಹಾಗೂ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಬಹುದು. ಈ ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ to the stigma of a flower is called pollination. ಈ ಪರಾಗಸ್ಪರ್ಶ ಕ್ರಿಯೆ ಸ್ವಕೀಯ ಸೆಲ್ಫ್ ಪಾಲಿನೇಷನ್, ಪರಕೀಯ ಕ್ರಾಸ್ ಪಾಲಿನೇಷನ್ ಅಂತ ಕರೆಯುತ್ತೇವೆ. ಈ ಬಟಾಣಿ ಸಸ್ಯಗಳನ್ನು ಮೆಂಡಲ್ ಆಯ್ಕೆ ಮಾಡೋದಕ್ಕೆ ಮೂಲ ಕಾರಣಗಳೇ ಹೆಚ್ಚು ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ, ಕಡಿಮೆ ಜೀವಿತಾವಧಿ ಇದೆ, ವಿಭಿನ್ನ ಲಕ್ಷಣಗಳನ್ನು ಹೊಂದಿದ್ದಾವೆ, ದ್ವಿಲಿಂಗಿ ಹೂಗಳನ್ನು ಹೊಂದಿದ್ದಾವೆ ಹಾಗೂ ಸುಲಭವಾಗಿ ಬೆಳೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯೂ ಮಾಡಬಹುದು, ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಿರ್ವಹಿಸಬಹುದು ಈ ಬಟಾಣಿ ಸಸ್ಯಗಳನ್ನು ನಾವು ಪ್ರಯೋಗಕ್ಕೆ ತೆಗೆದುಕೊಂಡಾಗ. ಆದ ಕಾರಣ ಮೆಂಡಲ್ ತನ್ನ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನೇ ಆಯ್ಕೆ ಮಾಡ್ತಾನೆ. ಇಂಥ ಬಟಾಣಿ ಸಸ್ಯದ ಲಕ್ಷಣಗಳು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಒಂದು ಚಾರ್ಟ್. ಕ್ಯಾರೆಕ್ಟರ್ ಅಂದರೆ ಗುಣ, ಡಾಮಿನೆಂಟ್ ತೋರ್ಪಡುವಿಕೆ, ಪ್ರಬಲ ಅಂತ ಕರಿತೇವೆ, ರಿಸೆಸಿವ್ ದುರ್ಬಲ, ಹುದುಗುವಿಕೆ ಅಂಥದ್ದು 7 ವಿಭಿನ್ನ ಲಕ್ಷಣಗಳನ್ನು ಈ ಬಟಾಣಿ ಸಸ್ಯಗಳು ಹೊಂದಿದ್ದಾವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಲಕ್ಷಣಗಳ ಈ ಚಾರ್ಟ್ ತುಂಬ ಮುಖ್ಯ ನಿಮ್ಮ ಮುಂದಿನ ಪ್ರಯೋಗಗಳ ಕಲಿಕೆಗೆ ಹಾಗೂ ಪರೀಕ್ಷಾ ದೃಷ್ಟಿಯಿಂದಲೂ ಸಹ. ಗಮನಿಸ್ತಾ ಇದ್ದೀರಿ, ಲಕ್ಷಣ, ಆ ಲಕ್ಷಣದಲ್ಲಿ ಪ್ರಬಲ ಲಕ್ಷಣ ಯಾವುದು, ದುರ್ಬಲ ಲಕ್ಷಣ ಯಾವುದು, 7 ವಿವಿಧ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಮೊದಲನೇದೇ ಕಾಂಡದ ಉದ್ದ, ಸ್ಟೆಮ್ ಲೆಂತ್. ಈ ಕಾಂಡದ ಉದ್ದದಲ್ಲಿ ಪ್ರಬಲ ಎತ್ತರ, ದುರ್ಬಲ ಗಿಡ್ಡ, ಅದಕ್ಕೆ ವಿರುದ್ಧವಾಗಿರುತ್ತೆ. ಈ ಚಿಹ್ನೆಗಳು ತುಂಬ ಮುಖ್ಯ. ಕನ್ನಡ ಭಾಷೆಯಲ್ಲಿ ಬರೆಯುವಾಗಲೂ ಸಹ ಪ್ರಯೋಗಗಳ ವಿವರಣೆ ಸಮಯದಲ್ಲಿ ನೀವು ಈ ಇಂಗ್ಲಿಷ್ ಅಕ್ಷರದ ಚಿಹ್ನೆಗಳನ್ನೇ ಬಳಸಬೇಕಾಗಿ ಕೋರುತ್ತೇನೆ. ಏಕೆಂತ ಹೇಳಿದರೆ ಸುಲಭವಾಗಿ ನಿಮಗೆ ಲೆಕ್ಕಾಚಾರ ಮಾಡಲು ಆಗುತ್ತದೆ. ಪ್ರಬಲ ಲಕ್ಷಣ ಎಲ್ಲ ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಇಂಗ್ಲಿಷ್ ಅಕ್ಷರಗಳನ್ನು, ದುರ್ಬಲದ ಲಕ್ಷಣಗಳಿಗೆಲ್ಲ ಸಾಂಕೇತಿಕವಾಗಿ ಚಿಕ್ಕ ಇಂಗ್ಲಿಷ್ ಅಕ್ಷರಗಳನ್ನು, ಸ್ಮಾಲ್ ಆಲ್ಫಬೆಟ್ಸ್. ಎರಡನೇ ಲಕ್ಷಣ ಹೂವಿನ ಬಣ್ಣ. ಹೂವಿನ ಬಣ್ಣ ನೇರಳೆ ಬಣ್ಣದ ಹೂಗಳಿರ್ತವೆ, ವಿ ಅಥವಾ ಬಿಳುಪು ಬಣ್ಣದ ಹೂಗಳು ಇರ್ತವೆ, ಸ್ಮಾಲ್ ವಿ ಅದಕ್ಕೆ. ಹೂವಿನ ಸ್ಥಾನ ಅಕ್ಷೀಯ, ಕ್ಯಾಪಿಟಲ್ ಎ. ದುರ್ಬಲದಲ್ಲಿ ಅದೇ ಹೂವಿನ ಸ್ಥಾನ ಕೊನೆಯ, ಸ್ಮಾಲ್ ಎ. ನಂತರ ನೋಡ್ತೇವೆ ಕಾಯಿಯ ಆಕಾರ, ಉಬ್ಬಿರುತ್ತೆ, ರೌಂಡ್, ಕುಗ್ಗಿರುತ್ತೆ, ಸ್ಮಾಲ್ ಆರ್. 5ನೇ ಲಕ್ಷಣ ಕಾಯಿಯ ಬಣ್ಣ ಹಸಿರು, ಕ್ಯಾಪಿಟಲ್ ಜಿ.
ಹಳದಿ ಸ್ಮಾಲ್ ಜಿ. ಆರನೇ ಲಕ್ಷಣ ಬೀಜದ ಆಕಾರ ದುಂಡಗಿರುತ್ತೆ, ಕ್ಯಾಪಿಟಲ್ ಡಬ್ಲ್ಯೂ. ಸುಕ್ಕಾಗಿದ್ದರೆ ಸ್ಮಾಲ್ ಡಬ್ಲ್ಯೂ. ಕೊನೆಯ ಲಕ್ಷಣ ಈ ಬಟಾಣಿ ಸಸ್ಯದ್ದು ಬೀಜದ ಬಣ್ಣ ಹಳದಿ ಕ್ಯಾಪಿಟಲ್ ವೈ, ಹಸಿರು ಸ್ಮಾಲ್ ವೈ. ಈ ಚಿಹ್ನೆಗಳು ಹಾಗೂ ಲಕ್ಷಣದಲ್ಲಿ ಸಿಗ್ತಕ್ಕಂಥ ಎರಡು ವಿರುದ್ಧ ರೀತಿಯ ಸಸ್ಯಗಳ ಪಟ್ಟಿಯನ್ನು ನೀವೀಗ ಗಮನಿಸಿದ್ದೀರಿ. ತುಂಬ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದಲೂ ಸಹ. ಇಂಥ ವಿವಿಧ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡು ಮೆಂಡೆಲ್ ತನ್ನ ಪ್ರಯೋಗಗಳನ್ನು ಮುಂದುವರಿಸ್ತಾನೆ. ಅದರಲ್ಲಿ ಮೊದಲನೇ ಪ್ರಯೋಗ ಏಕತಳೀಕರಣ. ಏನು ಏಕತಳೀಕರಣ? ಆಂಗ್ಲ ಭಾಷೆಯಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕರೀತೇವೆ. ಈ ಆಂಗ್ಲ ಭಾಷೆಯಲ್ಲಿ ಈ ಏಕತಳೀಕರಣವನ್ನು ನಾವು ಮೋನೋಹೈಬ್ರಿಡ್ ಕ್ರಾಸ್, ಏಕತಳೀಕರಣ, monohybrid cross. A cross between two plants which differ in single character. ನೋಡಿ ಇಲ್ಲಿ ಮೋನೋ ಅಂದರೆ ಒಂದು. ಸೊ ಎ ಕ್ರಾಸ್ ಬಿಟ್ವೀನ್ ಟೂ ಡಿಫರೆಂಟ್ ಪ್ಲಾಂಟ್ಸ್ which differ in single character is called monohybrid cross. ಒಂದು ಅಂಕ ಬಂದ್ಬಿಡುತ್ತೆ. ಏಕತಳೀಕರಣ ಎಂದರೇನು? ಒಂದು ನಿರ್ದಿಷ್ಟ ಲಕ್ಷಣವನ್ನು ಆಧರಿಸಿ ಎರಡು ವಿಭಿನ್ನ ಸಸ್ಯಗಳನ್ನು ಅಡ್ಡಹಾಯಿಸುವ ಪ್ರಕ್ರಿಯೆ. ಒಂದು ನಿರ್ದಿಷ್ಟ ಲಕ್ಷಣವನ್ನು ಆಧರಿಸಿ ಎರಡು ವಿಭಿನ್ನ ಸಸ್ಯಗಳನ್ನು ಅಡ್ಡಹಾಯಿಸುವ ಪ್ರಕ್ರಿಯೆ, ಇದನ್ನು ನಾವು ಏಕತಳೀಕರಣ ಅಂತ ಕರೀತೇವೆ. ಈ ಏಕತಳೀಕರಣದ ಪ್ರಕಟ ಲಕ್ಷಣ ಅನುಪಾತ, ನೀವು ಯಾವುದೇ 7 ಲಕ್ಷಣಗಳಲ್ಲಿ ಒಂದು ಲಕ್ಷಣ ತೆಗೆದುಕೊಳ್ಳಿ, ಅದರಲ್ಲಿ ಸಿಗ್ತಕ್ಕಂಥ ದುರ್ಬಲ ಪ್ರಬಲ ಸಸ್ಯಗಳಿರ್ತವೆ. ಅವೆರಡನ್ನೂ ನೀವು ಅಡ್ಡ ಹಾಯಿಸಿದಾಗ ನಮಗೆ ಸಿಗ್ತಕ್ಕಂತಹ ಅನುಪಾತ ಏನಾಗಿರುತ್ತೆ? 3:1, 3:1, 3 ಅನುಪಾತ 1. ಎ ಮೋನೋಹೈಬ್ರಿಡ್ ಕ್ರಾಸ್, the phenotype ratio is always 3:1. ಅದೇ ಏಕತಳೀಕರಣದ ಜೀನೋಟೈಪ್ ಅನುಪಾತ, the genotype ratio of the same monohybrid cross 1:2:1, 1:2:1. ಇದು ಏಕತಳೀಕರಣದ ಪ್ರಯೋಗದಿಂದ ಸಿಕ್ಕಿರ್ತಕ್ಕಂಥ ಲೆಕ್ಕಾಚಾರದ ಅನುಪಾತ ಮೆಂಡೆಲ್ ಅವರಿಗೆ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಏಕತಳೀಕರಣದ ಪ್ರಕಟ ಲಕ್ಷಣ ಅನುಪಾತ ಡ್ಯಾಶ್ ಆಗಿರುತ್ತದೆ 3:1. ಏಕತಳೀಕರಣದ ಜೀನೋಟೈಪ್ ಅನುಪಾತ ಡ್ಯಾಶ್ ಆಗಿರುತ್ತದೆ 1:2:1. ಆ ಅನುಪಾತ 3:1 ಪ್ರಕಟ ಅನುಪಾತ ಹೌದಾ ಅಲ್ವಾ? ಅಥವಾ ಜೀನೋಟೈಪ್ ಅನುಪಾತ 1:2:1 ಹೌದಾ ಅಲ್ವಾ ಎಂಬುದನ್ನು ಸಹ ಮೆಂಡೆಲ್ ಪ್ರಯೋಗದಿಂದ ನಮಗೆ ತೋರಿಸ್ಕೊಡ್ತಾನೆ. ಗಮನಿಸೋಣ. ಉದಾಹರಣೆ 1. ಪರೀಕ್ಷಾ ದೃಷ್ಟಿಯಿಂದಲೂ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಏಕತಳೀಕರಣದ ಅನುಪಾತವು 3:1 ಎಂಬುದನ್ನು ಪ್ರಾಯೋಗಿಕವಾಗಿ ರುಜು ಮಾಡಿ ಅಥವಾ ವಿವರಿಸಿ 3 ಅಂಕ ಅಥವಾ 5 ಅಂಕದ ಪ್ರಶ್ನೆ. ಉದಾಹರಣೆ 1 ಈಗಾಗಲೇ ತಿಳಿಸಿದೆ. ಏಕತಳೀಕರಣ ಅಂದರೆ ಒಂದು ನಿರ್ದಿಷ್ಟ ಲಕ್ಷಣವನ್ನು ಆಧರಿಸಿ. ಹಾಗಾದರೆ ನಾವಿಲ್ಲಿ ಉದಾಹರಣೆಯಲ್ಲಿ ಒಂದು ಲಕ್ಷಣ ತೆಗೆದುಕೊಳ್ತಾ ಇದ್ದೇವೆ. ಆಯ್ದ ಲಕ್ಷಣ ಕಾಂಡದ ಉದ್ದ, ಸ್ಟೆಮ್ ಲೆಂತ್. ಹಾಗಾದರೆ ಪೋಷಕ ಸಸ್ಯಗಳು ಎರಡಿರ್ತವೆ. ಒಂದು ಎತ್ತರದ ಸಸ್ಯ ಇರುತ್ತೆ, ಮತ್ತೊಂದು ಗಿಡ್ಡ ಸಸ್ಯ ಇರುತ್ತೆ.
ಆ ಪೋಷಕ ಸಸ್ಯಗಳು ಪ್ರೌಢಾವಸ್ಥೆಗೆ ಬಂದಾಗ ಪ್ರಜನಾಂಗಗಳಾಗಿರ್ತಕ್ಕಂತಹ ಎತ್ತರ ಅಂದರೆ ಪ್ರಬಲ, ಕ್ಯಾಪಿಟಲ್ ಟಿ, ಗಿಡ್ಡ ಅಂದರೆ ದುರ್ಬಲ, ಸ್ಮಾಲ್ ಟಿ. ಅವು ಪ್ರೌಢಾವಸ್ಥೆಗೆ ಬಂದಾಗ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. 2 ಟೀಗಳಿಂದ ಒಂದೇ ಟಿ, ಕ್ಯಾಪಿಟಲ್ ಟಿ, 2 ಸ್ಮಾಲ್ ಟೀಗಳಿಂದ ಒಂದೇ ಸ್ಮಾಲ್ ಟಿ. ಅದನ್ನೇ ಹೇಳ್ತೇವೆ, ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ದ ಡಿಪ್ಲಾಯ್ಡ್ ನಂಬರ್ ಗೆಟ್ ರೆಡ್ಯೂಸ್ಡ್ ಟು ಹ್ಯಾಪ್ಲಾಯ್ಡ್. ವೆನ್ ದ organisms reach to the maturity stage, then the diploid number of chromosomes get reduced to haploid during gamete formation. We call that as meiosis, reduction cell division. ಮಿಯೋಸಿಸ್ ರೀತಿಯ ಕೋಶ ವಿಭಜನೆ ದ್ವಿಗುಣಿತದಿಂದ ಏಕಗುಣಿತಕ್ಕೆ ಇಳಿಯುತ್ತದೆ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಾಗ. ಆ ಲಿಂಗಾಣುಗಳು ಉತ್ಪತ್ತಿಯಾದಾಗ ಲಿಂಗಾಣುಗಳ ಸಮ್ಮಿಲನ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಯುಗ್ಮಜ, ಆ ಯುಗ್ಮಜ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಎರಡೂ ಒಟ್ಟಿದೆ F1 ಪೀಳಿಗೆ, F1 ತಳಿ, F1 ಜನರೇಷನ್ ಅಂತ ಕರೀತೇವೆ. ವೆರಿ ಇಂಪಾರ್ಟೆಂಟ್ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ಮುಂದುವರಿಸ್ತೇವೆ. ಈ F1 ಪೀಳಿಗೆಯಲ್ಲಿ ಇರ್ತಕ್ಕಂಥ ಈ ಯುಗ್ಮಜದ ಬೀಜಗಳನ್ನು ನಾವು ಬಿತ್ತಿದಾಗ ಎಲ್ಲವೂ ಎತ್ತರದ ಸಸ್ಯಗಳೇ ಕಂಡು ಬರ್ತವೆ. ಆಶ್ಚರ್ಯ ಆಗುತ್ತೆ ಮೆಂಡಲ್ಗೆ. ಇದರಲ್ಲಿ ದುರ್ಬಲದ ಲಕ್ಷಣ ಹುದುಗಿದೆ, ಆದರೂ ಬರುವಂಥ ಸಸ್ಯಗಳೆಲ್ಲವೂ ಎತ್ತರದ ಸಸ್ಯಗಳು. ಯಾವಾಗ ಅವನು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಿರ್ವಹಿಸಿದಾಗ, ಈ ಬೀಜಗಳನ್ನು ಬಿತ್ತಿದ ನಂತರ ಬಂದಿರತಕ್ಕಂಥ ಈ ಬೀಜಗಳಿಂದ ಬಂದಿರತಕ್ಕಂಥ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡ್ತಾನೆ. ಅದನ್ನೇ ನಾವು ಹೇಳ್ತೇವೆ F1 ಪೀಳಿಗೆಯ ಲಿಂಗಾಣುಗಳು. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಬಂದಿರತಕ್ಕಂಥ F1 ಲಿಂಗಾಣುಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಸ್ವಕೀಯ ಅಂದಮೇಲೆ ಒಂದೇ ಹೂವಿನಲ್ಲಿ ಎರಡೂ ಇರ್ತವೆ, ಗಂಡು ಹೆಣ್ಣು. ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಗಂಡನ್ನು ಸೂಚಿಸ್ತಕ್ಕಂಥ ಸಂಕೇತ, ಹೆಣ್ಣನ್ನು ಸೂಚಿಸ್ತಕ್ಕಂಥ ಸಂಕೇತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಚಾರ್ಟ್, ಈ ಟೇಬಲ್ ನೀವೇನು ಗಮನಿಸ್ತಾ ಇದ್ದೀರಿ, ಇದನ್ನು ನಾವು ಚೆಕ್ಕರ್ ಬೋರ್ಡ್ ಅಂತ ಕರಿತೇವೆ. ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯಲ್ಲಿ ಸಹ ನೀವು ಅದೇ ಪದ ನೆನಪಿಟ್ಕೊಳ್ಳಿ, ಚೆಕ್ಕರ್ ಬೋರ್ಡ್. ಚೆಕ್ಕರ್ ಬೋರ್ಡ್. F1 ಲಿಂಗಾಣುಗಳು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತವೆ. ಹೊಂದಿದಾಗ ನಿಮಗೀಗಾಗಲೇ ಗಣಿತದ ಸುಲಭ ಲೆಕ್ಕಗಳು ನಿಮಗೆ ಖಂಡಿತ ನೀವು ಕಲ್ತಿರ್ತೀರಿ. ನಿಮ್ಮ ಪ್ರಕಾರ ಗಣಿತದಲ್ಲಿ A ಇಂಟು ಎ ಬೀಜಗಣಿತ ನೋಡೋಣ, A² ಅಂತ ಬರೀತೀರಿ. ಇದರಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಟಿ ಇಂಟು ಟಿ ಗುಣಿಸೋದಷ್ಟೇ, ಗುಣಿಸಿ ಅದರ ಮೊತ್ತವನ್ನು ಇಲ್ಲಿ ಬರೀಬೇಕು. ಆದರೆ ಗಣಿತದಲ್ಲಿ ಬರುವಾಗ A ಇಂಟು A² ಅಂತ ಏನು ಬರೀತೀರಿ ಆ ರೀತಿಯಲ್ಲಿ ಇಲ್ಲಿ ನೀವು ಬರೆಯೋಂಗಿಲ್ಲ. ಇಲ್ಲಿ ಇವೆರಡನ್ನು ಸೇರಿಸಿ ಬರೀತೀರಷ್ಟೇ. ಹಾಗಿದ್ದಾಗ ಟಿ ಇಂಟು ಟಿ, ಕ್ಯಾಪಿಟಲ್ ಟಿ. ಅದೇ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸ್ಮಾಲ್ ಟಿ ಇಂಟು ಸ್ಮಾಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ಇಲ್ಲೆಲ್ಲ ಗಮನಿಸಿ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಿ ಎತ್ತರ ಗಿಡ್ಡ ಇರ್ತಕ್ಕಂಥದ್ದು ಎರಡಿದ್ದಾವೆ. ಬರೀ ಎತ್ತರದ ಲಿಂಗಾಣುಗಳಿರ್ತಕ್ಕಂಥದ್ದು ಒಂದಿದೆ, ಬರೀ ಗಿಡ್ಡ ಇರ್ತಕ್ಕಂಥದ್ದು ಒಂದಿದೆ ಸಸ್ಯ. ಬೀಜಗಳು ನೋಡಿ, F1 ಲಿಂಗಾಣುಗಳನ್ನು ಅಡ್ಡಾಯಿಸಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ಬೀಜಗಳ ವೈವಿಧ್ಯತೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ.
ಇದನ್ನು ನೀವು ಗಮನಿಸಿದಾಗ ನೆನಪಿಟ್ಕೊಳ್ಳಿ, ಒಂದು ಪ್ರಬಲ ಲಕ್ಷಣ ಏನಾದರೂ ಬೀಜಗಳಲ್ಲಿ ಕಂಡು ಬಂತಂದರೆ ಆಗ ಎಲ್ಲವೂ ಆ ಪ್ರಬಲ ಲಕ್ಷಣದ ಸಸ್ಯಗಳೇ ಆಗಿರ್ತವೆ. ಹಾಗಿದ್ರೆ ನೆನಪಿಟ್ಕೊಳ್ಳಿ, ಪ್ರಬಲ ಲಕ್ಷಣ ಕ್ಯಾಪಿಟಲ್ ಟಿ ಇಲ್ಲಿ ಇದೆ, ಪ್ರಬಲ ಲಕ್ಷಣ ಕ್ಯಾಪಿಟಲ್ ಟಿ ಇಲ್ಲಿ ಇದೆ, ಪ್ರಬಲ ಲಕ್ಷಣ ಕ್ಯಾಪಿಟಲ್ ಟಿ ಇಲ್ಲಿ ಇದೆ. ಹಾಗಾದರೆ ಎಷ್ಟು ಕ್ಯಾಪಿಟಲ್ ಟಿಗಳಿದ್ದಾವೆ? 3 ಎತ್ತರ, ಇಷ್ಟು ಒಂದೇ ಒಂದು ಗಿಡ್ಡ, 3:1 ಅನುಪಾತ ಪ್ರಕಟ ಲಕ್ಷಣ. ಒಂದು ಪ್ರಬಲ ಲಕ್ಷಣ ಕಂಡು ಬಂತಂದರೆ ಯುಗ್ಮಜದಲ್ಲಿ ಪ್ರಬಲ ತೋರ್ಪಡಿಕೆಯ ಸಸ್ಯಗಳೇ ಉಂಟಾಗ್ತವೆ. ಹಾಗಿದ್ದಾಗ ಎತ್ತರದ ಒಂದು ಲಿಂಗಾಣುಗಳು ಯುಗ್ಮಜದಲ್ಲಿ 3ರಲ್ಲಿದ್ದಾವೆ. ಆದ ಕಾರಣ 3 ಎತ್ತರದ ಸಸ್ಯ ಬೆಳೆಯುತ್ತೆ. ಒಂದರಲ್ಲಿ ಮಾತ್ರ ಪ್ರಬಲ ಲಕ್ಷಣ ತೋರಿಸ್ತಕ್ಕಂಥ ಎತ್ತರದ ಲಿಂಗಾಣು ಇಲ್ಲ ಆ ಯುಗ್ಮಜದಲ್ಲಿ. 2 ಸಹ ಸ್ಮಾಲ್ ಟೀಗಳಿದ್ದಾವೆ, ದುರ್ಬಲ. ಆದ ಕಾರಣ ಒಂದು ಗಿಡ್ಡ ಸಸ್ಯ. 3:1 ಫಿನೋಟೈಪ್ ರೇಷಿಯೋ ಪ್ರಕಟ ಅನುಪಾತ ಏಕತಳೀಕರಣದ್ದು. ಜೀನೋಟೈಪ್ ರೇಷಿಯೋ ಜೀನೋಟೈಪ್ ಅನುಪಾತ 1 ಪೂರ್ಣ ಎತ್ತರದ ಇದ್ದಾವೆ, 2 ಎತ್ತರ ಗಿಡ್ಡ ಲಿಂಗಾಣುಗಳು ಇದ್ದಾವೆ. ಇವೆರಡರಲ್ಲಿನೂ 1 ಎಲ್ಲ ಗಿಡ್ಡ ಇದೆ. ಆದ ಕಾರಣ 1:2:1 ಅಂತ ಕರೀತೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿರುತ್ತೆ. ಇದು ಸರಳವಾದ ಲೆಕ್ಕ. ನೀವೊಂದು 2-3 ಬಾರಿ ಈ ಒಂದು ಹಂತಗಳಿಂದ ನೀವು ವಿವರಣೆ ಕೊಟ್ಟರೂ ಪೂರ್ಣ ಅಂಕ ನಿಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ವಿವರಣೆಯನ್ನು ವಾಕ್ಯಗಳ ಮುಖಾಂತರ ಈ ಪ್ರಯೋಗಕ್ಕೆ ನೀಡಬೇಡಿ. ಈ ಪ್ರಯೋಗಕ್ಕೆ ಪ್ರಶ್ನೆ ಕೇಳಿದಾಗ ಏಕತಳೀಕರಣದ ಅನುಪಾತ 3:1 ಎಂಬುದನ್ನು ಸಾಬೀತುಪಡಿಸಿ ಅಂತ ಕೇಳಿದರೆ ನೀವು ಮೊದಲಿಗೆ ಏಕತಳೀಕರಣ ಎಂದರೇನು ಎಂಬ ವ್ಯಾಖ್ಯಾನವನ್ನು ಬರೆಯಿರಿ. ತದನಂತರ ಪ್ರಯೋಗ, ಆಯ್ದ ಲಕ್ಷಣ ಏನು ನಾವೀಗ ಗಮನಿಸಿದ್ವಿ ಹಂತ ಹಂತವಾಗಿ ಅದನ್ನು ನೀವೆಲ್ಲರೂ ಸಹ ಬರೀತೀರಿ ಅಂತ ನಾನು ನಂಬಿದ್ದೇನೆ. ಇದು ಏಕತಳೀಕರಣದ ಒಂದು ಉದಾಹರಣೆ, ಒಂದೇ ಲಕ್ಷಣ ತೆಗೆದುಕೊಂಡಿದ್ವಿ, ಕಾಂಡದ ಉದ್ದ ಅಂತ. ಈಗ ನಾವು ನೋಡಿ ಇಲ್ಲಿ ಗಮನಿಸ್ತಾ ಇದ್ರಿ, 3 ಎತ್ತರದ ಸಸ್ಯ, 1 ಗಿಡ್ಡ ಸಸ್ಯ. ಇದು ಗಿಡ್ಡ, ಈ 3 ಎತ್ತರ, ಇದಕ್ಕೆ 3:1 3:1. ಪ್ರೀತಿಯ ವಿದ್ಯಾರ್ಥಿಗಳೇ, ಉದಾಹರಣೆ 2 ಇಲ್ಲಿ ನಾವೊಂದು ಎರಡನೇ ಉದಾಹರಣೆಗೆ ನಾವೇ ಒಂದು ಲಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳೋಣ. ಆಯ್ದ ಲಕ್ಷಣ. ಆಯ್ದ ಲಕ್ಷಣ ಹೂವಿನ ಸ್ಥಾನ. ಹೂವಿನ ಸ್ಥಾನ. ಆ ಆಯ್ದ ಲಕ್ಷಣದಲ್ಲಿ ಬರ್ತಕ್ಕಂಥ ಹೂವಿನ ಸ್ಥಾನ ಅಂತ ನಾವು ತಿಳಿದು, ಪೋಷಕ ಸಸ್ಯಗಳು. ಪೋಷಕ ಸಸ್ಯಗಳು. ಸೊ ಹೂವಿನ ಸ್ಥಾನದಲ್ಲಿ ಅಕ್ಷೀಯ, ಮತ್ತೊಂದು ತುದಿ. ಪೋಷಕ ಸಸ್ಯಗಳು. ನೆಕ್ಸ್ಟ್ ಪ್ರಜನಾಂಗಗಳು. ಪ್ರಜನಾಂಗಗಳು ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಸ್ಮಾಲ್ ಎ, ಸ್ಮಾಲ್ ಎ. ನೆಕ್ಸ್ಟ್ ನಾವು ನೋಡ್ತೀವಿ ಲಿಂಗಾಣುಗಳು. ಕ್ಯಾಪಿಟಲ್ ಎ ಮಾತ್ರ ದ್ವಿಗುಣಿತದಿಂದ ಏಕಗುಣಿತಕ್ಕೆ ಇಳಿದವು. ನೆಕ್ಸ್ಟ್ ಅಡ್ಡ ಹಾಯಿಸುವಿಕೆ, ಯುಗ್ಮಜ,
F1 ಪೀಳಿಗೆ, F1 ಜನರೇಷನ್, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ನೆಕ್ಸ್ಟ್ F1 ಲಿಂಗಾಣುಗಳು. ಇದರಲ್ಲಿ ಹೂವಿನ ಸ್ಥಾನ ಎಲ್ಲ ಸಸ್ಯಗಳು ಅಕ್ಷೀಯ ಸ್ಥಾನದಲ್ಲಿ ಅಕ್ಷೀಯ ಹೂವನ್ನು ಹೊಂದಿರುತ್ತದೆ. ಆ F1 ಲಿಂಗಾಣುಗಳು ಎ ಮತ್ತು ಎ. ನಾವೀಗ ಇದಕ್ಕೆ ಚೆಕ್ಕರ್ ಬೋರ್ಡ್ ಬರೀತೇವೆ. ವೆರಿ ಹ್ಯಾಪಿ. ನೀವೆಲ್ಲರೂ ಸಹ ಈಗಾಗಲೇ ಅಲ್ಲಿ ಬರೀತಾ ಇದ್ದೀರಿ. ನಿಮ್ಮ ಇರುವಂಥ ಸ್ಥಳದಲ್ಲಿ ನೀವು ಈಗಾಗಲೇ ಲೆಕ್ಕಾಚಾರ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ನಿಮ್ಮ ಆಸಕ್ತಿ, ನಿಮ್ಮ ಶ್ರದ್ಧೆ ನಿಮಗೆ ಈ ಲೆಕ್ಕವನ್ನು ಪೂರ್ಣವಾಗಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಲಿಂಗಾಣುಗಳು ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಎ, ಸ್ಮಾಲ್ ಎ. ಗುಣಾಕಾರ ಆದರೆ ಎ ಸ್ಕ್ವೇರ್ ಬರೆಯಲ್ಲ. ಗಣಿತದಲ್ಲಿ ನಾವು ಎ ಸ್ಕ್ವೇರ್ ಅಂತ ಬರಿತೇವೆ, ಎ ಇಂಟು ಎ. ಆದರೆ ಇದರಲ್ಲಿ ಎಲ್ಲ ಸೇರಿಸಿ ಇಲ್ಲಿ ಬರೆಯೋದಷ್ಟೇ, ಇನ್ನೂ ಸುಲಭ ನಿಮ್ಮ ಲೆಕ್ಕ. ಕ್ಯಾಪಿಟಲ್ ಎ ಇಂಟು ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ ಇಂಟು ಸ್ಮಾಲ್ ಎ, ಕ್ಯಾಪಿಟಲ್ ಎ, ಸ್ಮಾಲ್ ಎ, ಸ್ಮಾಲ್ ಎ ಇಂಟು ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಎ ಬರೀಬೋದು. ಅಥವಾ ಕ್ಯಾಪಿಟಲ್ ಎಗಳು ಫಸ್ಟ್ ಬರೆಯೋದ್ರಿಂದ ನಮಗೆ ಸುಲಭವಾಗಿ ಅಂಕಿಅಂಶ ಸಿಗುತ್ತೆ. ಸ್ಮಾಲ್ ಎ ಇಂಟು ಸ್ಮಾಲ್ ಎ, ಸ್ಮಾಲ್ ಎ, ಸ್ಮಾಲ್ ಎ. ಈಗ ಗಮನಿಸಿ, ಪ್ರಬಲ ಲಕ್ಷಣ ಒಂದಿದ್ರೂ ಸಹ ಅವೆಲ್ಲವೂ ಒಂದೇ ರೀತಿಯಲ್ಲಿ ಬೆಳವಣಿಗೆಯನ್ನು ತೋರಿಸಿರ್ತವೆ. ಸೊ ಇಲ್ಲಿ 3 ಪ್ರಬಲ, ದುರ್ಬಲ 1. ಸೊ 3:1 ಅನುಪಾತ. ಪ್ರೀತಿಯ ವಿದ್ಯಾರ್ಥಿಗಳೇ, ಸುಲಭವಾಗಿ ನೀವು ಈ ಲೆಕ್ಕವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. 1-2-3 ಬಾರಿ ನೀವೇ ಒಂದೊಂದು ಲಕ್ಷಣವನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಲ್ಲಲ್ಲಿ ತಪ್ಪುಗಳಾಗ್ತಿರುತ್ತೆ ಆರಂಭದ ಸಮಯದಲ್ಲಿ. ಫೇಲ್ಯೂರ್ಸ್ ಆರ್ ಸ್ಟೆಪ್ಸ್ ಫಾರ್ ಸಕ್ಸಸ್. ಕಾರಣ ಮುಂದೆ ಆ ತಪ್ಪು ಆಗದೇ ಇರೋಂಗೆ ನೀವು ಅಭ್ಯಾಸ ಮಾಡ್ತೀರಿ, ಬರೀತೀರಿ. ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೆ ಅಂತ ನನಗೆ ಭರವಸೆ ಇದೆ ವಿದ್ಯಾರ್ಥಿಗಳೇ. ಇದು 2ನೇ ಉದಾಹರಣೆ. F1 ದಟ್ ಈಸ್ ಏಕತಳೀಕರಣ ಎಂದರೇನು? ಏಕತಳೀಕರಣದ ಅನುಪಾತವು 3:1 ಎಂಬುದನ್ನು ಸಾಬೀತುಪಡಿಸಿ. ಅಥವಾ ಏಕತಳೀಕರಣದ ಅನುಪಾತವು 3:1 ಎಂಬುದನ್ನು ರುಜುವು ಮಾಡಿ ಅಂತ ಪ್ರಶ್ನೆ ಕೇಳಿದ್ರೆ ಮೊದಲಿಗೆ ಬರೀಬೇಕು, ಒಂದು ನಿರ್ದಿಷ್ಟ ಲಕ್ಷಣವನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಗೆ ಏಕತಳೀಕರಣ ಎಂದು ಕರೆಯುತ್ತೇವೆ. ಪ್ರಯೋಗ: ಆಯ್ದ ಲಕ್ಷಣ, ಪೋಷಕ ಸಸ್ಯಗಳು, ಪ್ರಜನಾಂಗಗಳು, ಲಿಂಗಾಣುಗಳು, ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಯುಗ್ಮಜ, F1 ಪೀಳಿಗೆ, F1 ಲಿಂಗಾಣುಗಳು, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಚೆಕ್ಕರ್ ಬೋರ್ಡ್, 3:1 ಪ್ರಕಟ ಅನುಪಾತ ಏಕತಳೀಕರಣದ್ದು. ಜೀನೋಟೈಪ್ ಅನುಪಾತ 1:2:1. ಎಲ್ಲರಿಗೂ ಸಹ ಈ ಪ್ರಯೋಗ ಮೊದಲನೇದು ಮೆಂಡೆಲ್ ಕೈಗೊಂಡಿರ್ತಕ್ಕಂಥದ್ದು ಏಕತಳೀಕರಣ ಪ್ರಯೋಗ. ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿ. ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ತರಗತಿಯಲ್ಲಿ ಅನುವಂಶೀಯತೆ ಮತ್ತು ಜೀವವಿಕಾಸ ಎಂಬ ಪಾಠದ 2ನೇ ಭಾಗದಲ್ಲಿ ಗ್ರೆಗರ್ ಮೆಂಡೆಲ್ನ ಕೊಡುಗೆಗಳು, ಆ ಗ್ರೆಗರ್ ಮೆಂಡೆಲ್ ತನ್ನ ಕೊಡುಗೆಗಳನ್ನು ಪ್ರಯೋಗಗಳ ಮುಖಾಂತರ ತಿಳಿಸ್ತಾನೆ. ಅದರಲ್ಲಿ ಗ್ರೆಗರ್ ಮೆಂಡೆಲರ ಪ್ರಯೋಗಗಳಲ್ಲಿ ಮೊದಲನೇ ಪ್ರಯೋಗ ಏಕತಳೀಕರಣ. ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಸಸ್ಯ ಬಟಾಣಿ ಸಸ್ಯ. ಪೈಸಮ್ ಸಟೈವಮ್ ವೈಜ್ಞಾನಿಕ ಹೆಸರು ಬಟಾಣಿಗೆ.
ಯಾಕೆ ಅವನು ಆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡ್ತಾನೆ? ತನ್ನ ಏಕತಳೀಕರಣದ ಪ್ರಯೋಗದಲ್ಲಿ ಒಂದು ಲಕ್ಷಣವನ್ನು ಆಧರಿಸಿದಾಗ ಅವನಿಗೆ ಸಿಕ್ಕಿರ್ತಕ್ಕಂಥ ಅನುಪಾತ 3:1. ಆ ಬಟಾಣಿ ಸಸ್ಯದಲ್ಲಿರ್ತಕ್ಕಂಥ ವೈವಿಧ್ಯಮಯವಾದ ಗುಣಲಕ್ಷಣಗಳು ಹಾಗೂ ವಿರುದ್ಧಾತ್ಮಕ ಸಸ್ಯಗಳ ಪಟ್ಟಿಯನ್ನು ನಾವಿವತ್ತು ತಿಳ್ಕೊಂಡ್ವಿ. ಪುನಃ ನಿಮ್ಮ ಇರುವಂಥ ಸ್ಥಳದಲ್ಲೇ ಇವತ್ತಿನ ಈ ಭಾಗ 2 ಮನನ ಮಾಡಿ ಹಾಗೂ ಏಕತಳೀಕರಣದ ಪ್ರಯೋಗದ ಲೆಕ್ಕಗಳನ್ನು ಸ್ವಂತವಾದ ಲಕ್ಷಣವನ್ನು ಆರಿಸಿಕೊಂಡು ಲೆಕ್ಕಾಚಾರ ಮಾಡಿ ಎಂಬುದನ್ನು ತಿಳಿಸ್ತಾ, ಮನನದ ನಂತರ ಕೊಟ್ಟಿರ್ತಕ್ಕಂಥ ಮನೆ ಕೆಲಸ 2 ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸ್ತೀರಿ, ಶ್ರದ್ಧೆಯಿಂದ ತೊಡಗಿಸ್ಕೊಳ್ತೀರಿ ಎಂಬುದನ್ನು ಆಶಿಸ್ತೇನೆ. ಮನೆ ಕೆಲಸ 2, ಪ್ರಶ್ನೆ 1. ಮೆಂಡೆಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಲು ಕಾರಣಗಳೇನು? 2ನೇ ಪ್ರಶ್ನೆ. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡೆಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಏಕತಳೀಕರಣ. ಮನೆ ಕೆಲಸ 2. ಮೊದಲನೇ ಪ್ರಶ್ನೆ. ಮೆಂಡೆಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಲು ಕಾರಣಗಳೇನು? 2ನೇ ಪ್ರಶ್ನೆ. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡೆಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? 3ನೇ ಪ್ರಶ್ನೆ. ಏಕತಳೀಕರಣದ ಅನುಪಾತವು 3:1 ಎಂಬುದನ್ನು ಪ್ರಾಯೋಗಿಕವಾಗಿ ನಿರೂಪಿಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಮುಖ್ಯವಾದ ಪ್ರಶ್ನೆಗಳು, 3 ಪ್ರಶ್ನೆಗಳು ಸಹ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಅರ್ಥೈಸಿಕೊಳ್ಳುವ ದೃಷ್ಟಿಯಿಂದಲೂ ಸಹ. ಇವತ್ತಿನ ನಮ್ಮ ಈ ವಿಷಯ ಎಲ್ಲವನ್ನೂ ಸಹ ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್.